ಬಂದ್ಬಿಟ್ಟು ಅವಳಿಗೆ ಅಡ್ವೆಂಚರಸ್ ಸ್ಪೋರ್ಟ್ಸ್ ಎಲ್ಲ ಅವಳಿಗೆ ಬಹಳ ಇಂಟ್ರೆಸ್ಟ್ ಇದೆ. ತಾನು ಫಸ್ಟ್ ಲೇಡಿ ಆಗ್ಬೇಕು, ಮಂಗಳ ಗ್ರಹಕ್ಕೆ ಹೋಗಬೇಕು ಅಂತ ಅವಳು ಪ್ರಯತ್ನ. ಈ ಚೈನಾ, ಸೌತ್ ಚೈನಾ ಸಿ ಅಲ್ಲಿ ಹಾಂಗ್ಕಾಂಗ್ ಹತ್ರ ಪ್ಯಾರಾಸೈಲಿಂಗ್ ಎಲ್ಲ ಮಾಡಿದ್ದಾರೆ. ನಾವಲ್ಲಿ ಅಂಡರ್ ಸಿ ವಾಕ್ ಹೋಗಿರುವಾಗ 30 ವರ್ಷ 35 ವರ್ಷ ಜನ ಬಂದಿದ್ದಾರೆ, ಅವರು ಹೆದರ್ತಾ ಇದ್ದಾರೆ. ವೀಕ್ಷಕರೇ, ನಿಮ್ಗೆ ಕಲ್ಪನಾ ಚಾವ್ಲಾ ಮರ್ತು ಹೋಗೋ ಹೆಸರಲ್ಲ. 2002ನೇ ಇಸ್ವಿಯಲ್ಲಿ ಅಂತರಿಕ್ಷದಿಂದ ವಾಪಸ್ ಭೂಮಿಗೆ ಬರೋ ಕೊನೆ ಘಳಿಗೆಯಲ್ಲಿ ದುರಂತಕ್ಕೀಡಾದ ಭಾರತದ ಮಹಿಳೆ ಈಗ ಅದೇ ಅಂತರಿಕ್ಷದಲ್ಲಿ ಮತ್ತೊಬ್ಬ ಭಾರತ ಮೂಲದ ಮಹಿಳೆ ಭೂಸ್ಪರ್ಶ ಮಾಡೋದಕ್ಕೆ ಕ್ಷಣಗಣನೆ ಮಾಡ್ತಾ ಇದ್ದಾರೆ. ಕಳೆದ 6 ತಿಂಗಳ ಕಾಲ ಬಾಹ್ಯಾಕಾಶದಲ್ಲಿ ಇದ್ದು ಹೊಸ ಇತಿಹಾಸ ಬರೆದ ಸುನೀತಾ ತಂದೆ ದೀಪಕ್ ಪಾಂಡ್ಯ ಗುಜರಾತ್ನವರು. 1998ರಲ್ಲಿ ಅಮೆರಿಕಾದ ನಾಸಾ ಸೇರಿದ ಸುನೀತಾ ಕಲ್ಪನಾ ಚಾವ್ಲಾ ದುರಂತದಿಂದ ಎದೆಗುಂದಲಿಲ್ಲ. ಅಭೂತಪೂರ್ವ ಗಗನಯಾತ್ರೆ ಮುಗಿಸಿದ ಸುನೀತಾ ನಿನ್ನೆ ಆದ್ರೆ ಹವಾಮಾನದ ಕಾರಣದಿಂದ ಇವತ್ತು ಭೂಮಂಡಲಕ್ಕೆ ಬರ್ತಾ ಇದ್ದಾರೆ. ಸುನೀತಾ ಸುಖಕರವಾಗಿ ಭೂಮಿಗೆ ಬರಲಿ ಅಂತ ನಾವೆಲ್ಲರೂ ಹಾರೈಸೋಣ. ಇವತ್ತಿನ ಈ ಸ್ಪೆಷಲ್ ಎಪಿಸೋಡ್ನಲ್ಲಿ ಕಲ್ಪನಾ ಚಾವ್ಲಾ ಹಾಗೂ ಸುನೀತಾ ವಿಲಿಯಮ್ಸ್ ಥರದ ದಿಟ್ಟ ಮಹಿಳೆಯರನ್ನ ನೆನೆಯೋದಕ್ಕೂ ಒಂದು ಕಾರಣ ಇದೆ. ಅವರಂತೆ ಮುಂದೊಂದು ದಿನ ಹೊಸ ಇತಿಹಾಸ ಬರೆಯುವಂತಹ ಮತ್ತೊಂದು ಮಹಾನ್ ಪ್ರತಿಭೆ ನಮ್ಮ ದೇಶದಲ್ಲಿ ಹುಟ್ಟಿದೆ. ಅದು ನಮ್ಮ ಹೆಮ್ಮೆಯ ಕನ್ನಡ ನಾಡಿನಲ್ಲೇ ಜನಿಸಿದ್ದಾಳೆ. ಈಗಿನ್ನೂ ವಯಸ್ಸು 13. ತನ್ನ 11ನೇ ವಯಸ್ಸಿನಲ್ಲಿ ಯುದ್ಧ ವಿಮಾನ ಹಾರಿಸಿ ಗಿನ್ನಿಸ್ ದಾಖಲೆ ಬರೆಯೋದಕ್ಕೆ ಸಜ್ಜಾಗಿರೋ ಈ ಸಕಲ ಕಲಾ ಪಾರಂಗತೆ, ಸಾಹಸದ ಜೊತೆಗೆ ಕಲಾವಂತಿಕೆಯನ್ನು ಮೈಗೂಡಿಸಿಕೊಂಡ ದೈವದತ್ತ ಪ್ರತಿಭೆ. ಆಕೆ ಯಾರು ಅಂತ ಕೇಳ್ತಾ ಇದ್ದೀರಾ? ನನ್ನ ಹೆಸರು ಶ್ರೇಯಾ ಜಿ ದಿನಕರ್. ನನ್ನ 8th ಸ್ಟ್ಯಾಂಡರ್ಡ್ ನ್ಯಾಷನಲ್ ಸೆಂಟರ್ ಫಾರ್ ಎಕ್ಸಲೆನ್ಸಿಯಲ್ಲಿ ಓದ್ತಾ ಇದ್ದೀನಿ. ರೀಸೆಂಟ್ಲಿ ಔಟ್ ಆಫ್ 10,000 ಪೇಂಟಿಂಗ್ಸು ನನ್ನ ಆಫ್ ದ ಫುಲ್ ವರ್ಲ್ಡಿಂದ ಬಂದಿತ್ತು. ದಿ ಓಲ್ಡ್ ಕ್ಯಾಸಲ್ ಆಫ್ ಸೆಂಚಿ, ದಿ ವರ್ಲ್ಡ್ ಆಫ್ ಆರ್ಟ್ ಇನ್ಸ್ಟಿಟ್ಯೂಷನ್ ಇದೆ. ಅಲ್ಲಿ 10,000 ಪೇಂಟಿಂಗ್ಸಲ್ಲಿ ಇಡೀ ವರ್ಲ್ಡ್ 40 ಕಂಟ್ರೀಸಿಂದ 10,000 ಪೇಂಟಿಂಗ್ಸಲ್ಲಿ 150 ಪೇಂಟಿಂಗ್ ಸೆಲೆಕ್ಟ್ ಮಾಡಿದರು. ಅದರಲ್ಲಿ ನನ್ನ ಪೇಂಟಿಂಗು ನಾನು ಇಂಡಿಯನ್ ರೆಪ್ರೆಸೆಂಟ್ ಮಾಡಿದ್ದೆ. ನನ್ನ ಪೇಂಟಿಂಗನ್ನು 77 ಲ್ಯಾಕ್ಸಿಗೆ ಹೋಗಿದೆ. 36,200 ಯೂರೋಸ್ಗೆ ಹೋಗಿತ್ತು. ಅದರಲ್ಲಿ 70% ಚಾರಿಟಿಗೆ ಕೊಡ್ತಾರೆ, ಆಮೇಲೆ ಥ್ರೂ ರೆಡ್ ಕ್ರಾಸ್ ಸೊಸೈಟಿ, ಆಮೇಲೆ 30% ಆರ್ಗನೈಸರ್ಸ್ಗೆ ಕೊಡ್ತಾರೆ. ಅದರಲ್ಲಿ ನನ್ನೇ ಚೀಫ್ ಗೆಸ್ಟ್ ಆಗಿ ಮಾಡಿದ್ರು. ನಾನೇ ಇನಾಗ್ರೇಟ್ ಮಾಡಿದೆ ಆ ಫಂಕ್ಷನನ್ನು. ನಾನು ಕರ್ನಾಟಕ ಟ್ರೆಡಿಷ್ನಲ್ ಡ್ಯಾನ್ಸ್ ಹಚ್ಚೇವು ಕನ್ನಡದ ದೀಪ ಅಲ್ಲಿ ಮಾಡಿದೆ. ಕೆಲವು ವಿಷಯಗಳಿರ್ತಾವೆ, ಅವು ಊಹೆಗೂ ನಿಲ್ಕೋದಿಲ್ಲ. ಕೆಲವು ಪ್ರತಿಭೆಗಳಿರ್ತಾವೆ, ಅವು ಕಲ್ಪನೆಗೂ ಮೀರಿರ್ತಾವೆ. ಅಂಥ ಅದ್ಭುತ ಪ್ರತಿಭೆ ಕುಮಾರಿ ಶ್ರೇಯಾ. ಇವಳ ಆಕಾಶಕ್ಕೆ ಹಾರೋ ಕನಸು ಮತ್ತು ಸಾಧನೆ ಬಗ್ಗೆ ಆಮೇಲೆ ಮಾತನಾಡೋಣ. ಅದಕ್ಕಿಂತ ಮೊದಲು ಈ ಪುಟ್ಟ ಕಲಾವಿದೆಯ ಕೈಯಲ್ಲಿ ಅರಳಿದ ಕಲೆಯೊಂದು ಸ್ಪರ್ಧೆಯಲ್ಲಿ ಮೊದಲ ಬಹುಮಾನ ಗಳಿಸಿದ್ದಲ್ಲದೆ ಆ ಪೇಂಟಿಂಗ್ 77 ಲಕ್ಷ ರೂಪಾಯಿಗೆ ಮಾರಾಟ ಆಯ್ತು ಅನ್ನೋ ಅಪರೂಪದ ಘಟನೆ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಇತ್ತೀಚೆಗೆ ಅವಳ ಮೇ ತಿಂಗಳಲ್ಲಿ ಅವಳದು ಪೇಂಟಿಂಗ್ ಕಾಂಪಿಟೇಷನ್, ಒಂದು ಆರ್ಟ್ ವರ್ಕ್ ಕಾಂಪಿಟೇಷನ್ ಸ್ಲೋವೇನಿಯಾ ದೇಶದಲ್ಲಿತ್ತು, ಯುರೋಪ್ ಅಲ್ಲಿ. ಅಲ್ಲಿ ಇವಳು ಆರ್ಟ್ ವರ್ಕ್ 77 ಲ್ಯಾಕ್ಸ್
ಪ್ರೈಸ್ಗಲ್ಲಿ ಹೋಗಿದೆ ಗ್ಯಾಲರಿಯಲ್ಲಿ ಇಟ್ಟಿರೋದು. ಅಂದರೆ ಇದು 2006 ಈ ಆರ್ಟ್ ವರ್ಕ್ ನಾವು ಕಳಿಸಿದ್ದೀವಿ. ಇಂಡಿಯಾನಿಂದ 1889 ಆರ್ಟ್ ವರ್ಕ್ಸು ಆರ್ಟ್ಸ್ ಕಾಲೇಜಸ್ ನಿಂಚೆಲ್ಲ ಹೋಗಿದ್ದಾವೆ. ಟೋಟಲ್ ಪ್ರಪಂಚದಲ್ಲಿ 53,375 ಪೇಂಟಿಂಗ್ಸ್ ಹೋಗಿದ್ದಾವೆ. ಅದರಲ್ಲಿ 10,000 ಪೇಂಟಿಂಗ್ಸ್ ಅವರು ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ. ಅದರಲ್ಲಿ 150 ಪೇಂಟಿಂಗ್ ಆರ್ಟ್ ವರ್ಕ್ಸು ಗ್ಯಾಲರಿಯಲ್ಲಿ ಇಟ್ಟಿರೋದು ಸೇಲ್ಗೆ. ಅದರಲ್ಲಿ ಶ್ರೀಯಾದು ಮ್ಯಾಕ್ಸಿಮಮ್ ಪ್ರೈಸ್ ಅಂದರೆ 77 ಲಕ್ಷ, ಅವ್ರದ್ರಲ್ಲಿ 1,35,250 ಯೂರೋಸ್ಗೆ ಹೋಗಿರೋದು. ಅದರಲ್ಲಿ 70% ಅವರು ಚಾರಿಟಿಗೆ ಕೊಡ್ತಾರೆ, ಅಂದರೆ ರೆಡ್ ಕ್ರಾಸ್ ಸೊಸೈಟಿ ಅದಕ್ಕೆ ಕೊಡ್ತಾರೆ. 30% ಆರ್ಗನೈಸರ್ಸ್ ಬರ್ತದೆ. ಅವ್ರಿಗೆ ಬಂದಿರೋ ದುಡ್ಡಲ್ಲಿ ನಮ್ಮ ಫ್ಲೈಟ್ ಚಾರ್ಜಸ್ ಎಲ್ಲ ರೀಇಂಬರ್ಸ್ ಮಾಡಿದ್ದು. ನಮ್ಮ 3,25,000 ಕೊಟ್ಟಿದ್ದಾರೆ. ಇದು ಲಾಸ್ಟ್ ತಿಂಗಳು 28ನೇ ತಾರೀಕು ಆಗಿರೋದು. ಇದು ಪ್ರಪಂಚದ ಎಲ್ಲಾ ಮೂಲೆಗಳಿಂದ ಸುಮಾರು 2,000 ಅಭ್ಯರ್ಥಿಗಳು ಪಾಲ್ಗೊಂಡಿದ್ದ ಸ್ಪರ್ಧೆ ಅದು. ಬೆಂಗಳೂರಿನ ದಿನಕರ್ ಹಾಗೂ ಸುನೀತಾ ದಂಪತಿಗಳ ಏಕೈಕ ಪುತ್ರಿ ಬರೆದ ಹೂ ಆಮ್ ಐ, ಹೂ ಆರ್ ಮೈ ಪೀಪಲ್ ಅನ್ನೋ ಹೆಸರಿನ ಚಿತ್ರ ಅಂತಿಮವಾಗಿ ಆಯ್ಕೆಯಾದ 150 ಚಿತ್ರಗಳಲ್ಲಿ ದಿ ಬೆಸ್ಟ್ ಅನ್ನಿಸ್ಕೊಂಡಿತ್ತು. ಇಟಲಿಯ ಛಾಯಾಚಿತ್ರ ಪತ್ರಕರ್ತರೊಬ್ಬ ಅದನ್ನ 77 ಲಕ್ಷ ರೂಪಾಯಿಗೆ ಖರೀದಿ ಮಾಡಿದ್ದು ಶ್ರೇಯಸ್ಸಿನ ಮುಕುಟಕ್ಕೆ ಸಿಕ್ಕ ಮತ್ತೊಂದು ಗರಿ. ಸ್ವೀಕರಿಸಿ ಆಮೇಲೆ ಅಲ್ಲಿ ಒಂದು ಗ್ಯಾಲರಿ ಅಂದ್ರೆ ಈ ಫೋಟೋ ಎಕ್ಸಿಬಿಷನ್ ಗ್ಯಾಲರಿ ಇನಾಗ್ರೇಷನ್ ಈ ಹುಡುಗಿ ಕೆಲೆ ಇನಾಗ್ರೇಷನ್ ಮಾಡಿಸಿ ಸ್ಪೀಚ್ಗೆ ಅವಕಾಶ ಕೊಟ್ಟು ತುಂಬಾ ದೇಶದಿಂದ ಬಂದರೂ ಕೂಡ ನಮ್ಮ ಇಂಡಿಯಾದಿಂದ ಹೋಗಿರೋಂಥ ನಮ್ಮ ಬೆಂಗಳೂರಿನ ಹುಡುಗಿಗೆ ಈ ತರ ಎಲ್ಲ ಒಂದು ಅವಕಾಶ ಸಿಕ್ಕಿರೋದು ತುಂಬಾ ಹೆಮ್ಮೆ ಪಡುವಂತ ವಿಚಾರ. ಒಂದು ಅಲ್ಲಿಯ ಕಲ್ಚರ್ ಸಂಬಂಧಪಟ್ಟಿದ್ದು ಅಲ್ಲಿ ಸ್ಪೀಚ್ ಮಾಡಿದ್ದಾರೆ, ಅಲ್ಲಿ ಎಲ್ಲ ಸುತ್ತಾಡಿದ್ರು. ಅಂದ್ರೆ ಈಕೆಗೆ ಎಷ್ಟು ಒಂದು ಗೌರವ ಕೊಡಬೇಕು ಎಲ್ಲ ಗೌರವ ಕೊಟ್ಟು ಕಳಿಸಿದ್ದಾರೆ. ತುಂಬಾ ಖುಷಿ ಆಯ್ತು. ಆಮೇಲೆ ಆನೆ ದಂತದ್ದು ಒಂದು ಪ್ರೆಸೆಂಟ್ ಮಾಡಿದ್ದಾರೆ. ಅದು ಬೆಲೆ ಕಟ್ಟಕ್ಕೆ ಆಗಲ್ಲ. ಅದು ಬೆಲೆ ಎಷ್ಟು ಅಂತ ಸುಮಾರು ಜನ ಕೇಳಿದ್ರು ಬೆಲೆ ಕಟ್ಟಕ್ಕೆ ಆಗದಿರೋ ಅಂತ ಒಂದು ಸಾಧನೆ. ಅದು ತುಂಬಾ ಖುಷಿ ಆಗತ್ತೆ ನಮಗೆ. ಅದು 12ನೇ ಅಂತಾರಾಷ್ಟ್ರೀಯ ಚಿತ್ರಕಲಾ ಸ್ಪರ್ಧೆ. ಸುಮಾರು ಸ್ಪರ್ಧಿಗಳು ಭಾಗವಹಿಸಿದ್ರು. ಭಾರತದಿಂದ ಶ್ರೇಯಾಳ ಚಿತ್ರ ಯಂಗ್ ಪೀಪಲ್ ಗ್ಯಾಲರಿಗೆ ಆಯ್ಕೆಯಾಗಿತ್ತು. ಅಂಥ ಒಂದು ಸಮಾರಂಭದ ಉದ್ಘಾಟನೆ ಮಾಡಿದ್ದೇ ನಮ್ಮ ಕನ್ನಡದ ಪೋರಿ ಶ್ರೇಯಾ. ಸೊ ಆ ಓಲ್ಡೆಸ್ಟ್ ಇನ್ಸ್ಟಿಟ್ಯೂಟ್ ಅಲ್ಲಿ ನನ್ನ ಮಗಳಿಗೆ, ಅದು ಒಂದು ಇಂಡಿಯನ್ ಆಗಿ, ಅದು 11 ವರ್ಷ 13 ವರ್ಷ ಚಿಕ್ಕ ಮಗಳಾಗಿ ಅವಳಿಗೆ ಅಷ್ಟು ಗೌರವ ಕೊಟ್ಟು 2 ಗಂಟೆನಲ್ಲಿ ನಮಗೆ ಸ್ಲೋವೇನಿಯಾ ವೀಸಾ ಮಾಡಿಸಿದ್ದಾರೆ. ಯಾಕಂದ್ರೆ 14ನೇ ತಾರೀಕು ಇಲ್ಲಿ ಬರ್ತ್ಡೇ ಅವಳು ಮಾಡ್ಕೊಂಡಿದ್ದಲ್ಲ, ಇಲ್ಲೇ ಕಬ್ಬನ್ ಪಾರ್ಕ್ ಅಲ್ಲಿ ಬರ್ತ್ಡೇ ಮಾಡ್ಕೊಂಡು ಯಾವಾಗ ನಾವು ಹೋಗ್ಬೇಕು, ವೀಸಾ ಸಿಕ್ಕೋದಿಲ್ಲಪ್ಪ, 10 ದಿನ ಬೇಕು ಅಂತಾರೆ ಡೆಲ್ಲಿಯಲ್ಲಿ ಅಂದಿದ್ರೆ, ಅಲ್ಲಿ ಅವ್ರ ಆರ್ಗನೈಸರು ಅವರು ಮಿನಿಸ್ಟ್ರಿ ಎಕ್ಸ್ಟರ್ನಲ್ ಅಫೇರ್ ಮಿನಿಸ್ಟ್ರಿ ಜೊತೆಗೆ ಮಾಡಿಸಿ ಅಲ್ಲಿಂದ ಅವ್ರಿಗೆ ಇಲ್ಲಿ ಡೆಲ್ಲಿನಲ್ಲಿ ಬಾರ್ಕರ್ ಅಂತ ಒಬ್ರು ಅವರು ಸ್ಲೋವೇನಿಯಾ ಕೌನ್ಸುಲೇಟ್ ಇದ್ರು, ಅವ್ರ ಜೊತೆ ಮಾತಾಡಿ ಅವ್ರು ನನಗೆ ಫೋನ್ ಮಾಡಿ ಬಾಪ ನಿನ್ಗೆ 2 ಗಂಟೆನಲ್ಲಿ ಮಾಡ್ಕೊಡ್ತೀನಿ ಅಂದ್ರೆ 16ನೇ ತಾರೀಕು ರಾತ್ರಿ ನಾವು ಹೊರಟಿರೋದು. 17ನೇ ತಾರೀಕು ಅಲ್ಲಿದ್ದೀವಿ. 17ನೇ ತಾರೀಕು ಆಫೀಸ್ ಕೆಲಸ ಎಲ್ಲ ಸ್ಟಾಪ್ ಮಾಡಿ ನಮಗೆ ವೀಸಾಗೆ 2 ಗಂಟೆನಲ್ಲಿ ಮಾಡಿ, ಇಲ್ಲಪ್ಪ ಡೆಲ್ಲಿ ನಮ್ಗೆ ಗೊತ್ತಿಲ್ಲ, ಇಲ್ಲಿ ಯಾರು ನಂಬೇಕಿಲ್ಲ ಅಂದರೆ ಒಬ್ಬರು ಟ್ರಾವೆಲಿಂಗ್ ಏಜೆಂಟ್ನ ಕರೆದು ನಮಗೆ ಸ್ಲೋವೇನಿಯಾಗೆ ಟಿಕೆಟ್ ಬುಕ್ ಮಾಡಿಸಿ ಎಲ್ಲ ವಸತಿ ಕೊಟ್ಟವರು ಅವ್ರ ಗೆಸ್ಟ್ ಹೌಸಲ್ಲಿ ಇಟ್ಕೊಂಡು ನಮ್ಮನ್ನು ಬೆಳಗ್ಗೆ 1:15ಗೆ ನಮಗೆ ಏರ್ಪೋರ್ಟಿಗೆ ಕಳಿಸ್ತಾರೆ. ಇಂಟರ್ನ್ಯಾಷನಲ್ ಸ್ಪರ್ಧೆಯಲ್ಲಿ ಆಯ್ಕೆಯಾಗಿದ್ದೇ ಒಂದು